ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸುಷ್ಮಾ ಮಾತಾಡ್ತಾ ಇರೋದು. ಇವತ್ತಿನ ಟಾಪಿಕ್ ಬಂದು ನಿಮ್ಮ ಪರ್ಸನಲ್ ಕರೆಂಟ್ ಎನರ್ಜೀಸ್ ಅವರ ಥಾಟ್ಸ್ ಅವರ ಫೀಲಿಂಗ್ಸ್ ಏನಾಗಿದೆ ಅಂದ್ಬಿಟ್ಟು ಚೆಕ್ ಮಾಡೋಣ. ಆ್ಯಂಡ್ ನಿಮ್ಗೆ ಏನಾದರೂ ಈ ಒಂದು ರೀಡಿಂಗಲ್ಲಿ ಯಾವುದಾದ್ರೂ ಒಂದು ಮೆಸೇಜ್ನ ಕ್ಲೇಮ್ ಮಾಡ್ಕೋಬೇಕು ಅಂದರೆ ನನ್ನ ಒಂದು ಕಮೆಂಟ್ ಸೆಕ್ಷನಲ್ಲಿ ನೀವು 111 ಅಂತ ಅಂದ್ಬಿಟ್ಟು ಟೈಪ್ ಮಾಡ್ಬೋದು. ಆ್ಯಂಡ್ ನಿಮ್ಗೆ ಏನಾದರೂ ಪರ್ಸನಲ್ ಟ್ಯಾರೋ ರೀಡಿಂಗ್ ಬೇಕಿದ್ರೆ ನನ್ನ ಒಂದು ವಾಟ್ಸಪ್ ನಂಬರ್ಗೆ ಕಾಲ್ ಅಥವಾ ಮೆಸೇಜ್ ಮಾಡಿ ಪರ್ಸನಲ್ ಟ್ಯಾರೋ ರೀಡಿಂಗ್ನ ಪಡಿಬೋದು. ಸೊ ನೋಡೋಣ ನಿಮ್ಮ ಪರ್ಸನ್ ಎನರ್ಜಿ ಯಾವ ಥರ ಇದೆ ಈಗ ಅಂತ ಅಂದ್ಬಿಟ್ಟು. ಓಕೆ, ನನಗೆ ಫಸ್ಟ್ ಕಾರ್ಡೇ 7 ಆಫ್ ಸ್ವಾರ್ಡ್ ಕಾರ್ಡ್ ಬರುತ್ತೆ ಅಂತ ಅಂದರೆ ಅದೊಂಥರ ಡಿಸಪಾಯಿಂಟ್ಮೆಂಟ್ ಕಾರ್ಡ್. ಇಟ್ಸ್ ಅ ಚೀಟಿಂಗ್ ಕಾರ್ಡ್. ಒಂಥರ ಏನೋ ಒಂದು ಪ್ಲ್ಯಾನಿಂಗ್ ಮಾಡಿ ಒಂದು ಆರ್ಗನೈಸ್ಡ್ ವೇ ಅಲ್ಲಿ ನಿಮ್ಮನ್ನ ಬಿಟ್ಟು ಹೋಗಿರೋ ಥರ ಈ ಒಂದು ಕಾರ್ಡ್ ಕಾಣಿಸುತ್ತೆ. ಇದ್ರ ಎಕ್ಸ್ಪ್ಲನೇಷನ್ ನಾನು ಯೂಶ್ವಲಿ ಕೊಡ್ತೀನಿ, ಆದರೆ ಇವತ್ತು ನಾನು ಅದ್ರ ಬಗ್ಗೆ ತುಂಬ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಇಷ್ಟ ಇಲ್ಲ. ಬಿಕಾಸ್ 7 ಆಫ್ ಸ್ವಾರ್ಡ್ ಇಸ್ ಅ ಚೀಟಿಂಗ್ ಕಾರ್ಡ್, ಡಬಲ್ ಡೇಟಿಂಗ್ ಈ ಥರ ಎಲ್ಲ ಇತ್ತು ಪಾಸ್ಟಲ್ಲಿ ಅನ್ನೋವಂಥದ್ದು ಗೊತ್ತಾಗ್ತಾ ಇದೆ. ಬಟ್ ನೈಟ್ ಆಫ್ ಸ್ವಾರ್ಡ್ ಅಂತ ಅಂದರೆ ಈ ಪರ್ಸನ್ ಏನೆಲ್ಲ ಮೋಸ ಮಾಡಿರಲಿ, ಏನೇ ಚೀಟ್ ಮಾಡಿರಲಿ, ಯಾವುದೇ ಒಂದು ಬಿಹೇವಿಯರ್ ನಿಮ್ಮ ಜೊತೆ ಇರಲಿ, ಅವ್ರಿಗೆ ಕೋಪ ಜಾಸ್ತಿ, ರಶ್ ಮಾಡೋದು ಜಾಸ್ತಿ, ತಾಳ್ಮೆಯಿಂದ ಯೋಚನೆ ಮಾಡಲ್ಲ, ಈಗೋ ಆ್ಯಟಿಟ್ಯೂಡ್ ಅನ್ನೋವಂಥದ್ದು ಜಾಸ್ತಿ, ಯಾವಾಗಲೂ ಪ್ರಾಕ್ಟಿಕಲ್ ಆಗಿ ಈ ಪರ್ಸನ್ ಯೋಚನೆ ಮಾಡ್ತಾರೆ ಅಂತ ಅಂದ್ಬಿಟ್ಟು ಕಾಣಿಸ್ತಾ ಇದೆ. ಬಟ್ ನೈಟ್ ಆಫ್ ಸ್ವಾರ್ಡ್ ಅಂತ ಬಂದಾಗ ಈ ಪರ್ಸನ್ ನಿಮ್ಮ ಹತ್ರ ಬರಬೇಕು ಅನ್ನೋ ಒಂದು ಮನಸ್ಥಿತಿ ಇದೆ ಅನ್ನೋವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಈ ಪರ್ಸನ್ ನಿಮ್ಮ ಹತ್ರ ಬಂದು ನಿಮ್ಮ ಕಾನ್ವರ್ಸೇಷನ್ನ ಅವರು ಕೇಳಬೇಕು, ನಿಮ್ಮ ಹತ್ರ ನೀವೇನು ಹೇಳ್ತೀರಾ ಅದನ್ನು ಅವ್ರು ಕೇಳಿಸ್ಕೋಬೇಕು ಅಂತ ಅಂದ್ಬಿಟ್ಟು ಆ ಪರ್ಸನ್ ಅಂದ್ಕೊಳ್ತಿದ್ದಾರೆ. ಅವರ ಮನಸ್ಥಿತಿ ಈಗ ನಿಮ್ಮ ಹತ್ರ ಮಾತಾಡಬೇಕು, ನಿಮ್ಮ ಹತ್ರ ಅವರು ಇರೋ ವಿಚಾರಗಳನ್ನ ತಿಳ್ಕೊಬೇಕು ಅನ್ನೋವಂಥ ಮೈಂಡ್ಸೆಟ್ಟಲ್ಲಿ ಈ ಪರ್ಸನ್ ಇದ್ದಾರೆ ಅನ್ನೋವಂಥದ್ದು ಕಾಣಿಸುತ್ತೆ. ಈ ಪರ್ಸನ್ ರಾಶಿ ಬಂದ್ಬಿಟ್ಟು ಮಿಥುನ ರಾಶಿ, ತುಲಾ ರಾಶಿ ಮತ್ತು ಕರ್ಕಾಟಕ ರಾಶಿ ಆಗಿರುತ್ತೆ. ಆ್ಯಂಡ್ ಆಲ್ಸೋ ಕುಂಭರಾಶಿ. ಓಕೆ, ಸೊ ಸ್ಟಾರ್ಟಿಂಗ್ ಕಾರ್ಡ್ ಒಂಥರ ನೆಗೆಟಿವ್ ಕಾರ್ಡ್, ಬಟ್ ಈ ಕಾರ್ಡ್ ನೋಡಿದ್ರೆ ಸ್ವಲ್ಪ ಪಾಸಿಟಿವ್ ಕಂಪೇರ್ಡ್ ಟು 7 ಆಫ್ ಸ್ವಾರ್ಡ್ಗೆ. ಸೊ ನೋಡೋಣ, ಈ ಪರ್ಸನ್ ಪ್ರೆಸೆಂಟಲ್ಲಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಬೇಕು, ಮೀಟ್ ಮಾಡಬೇಕು ಅಂತಿದ್ದಾರೆ. ಓಕೆ, ಏಸ್ ಆಫ್ ಕಪ್ಸ್, ದ ಫೂಲ್ ಎರಡೂ ಒಟ್ಟೊಟ್ಟಿಗೆ ಬರ್ತಿದೆ ಅಂತ ಅಂದರೆ ಈ ಪರ್ಸನ್ಗೆ ಎಮೋಷನಲಿ ಈ ಪರ್ಸನ್ ಈಲ್ ಆಗ್ತಾ ಇದ್ದಾರೆ. ಏನು ಅವರು ಪ್ರಾಕ್ಟಿಕಲ್ ಆಗಿ ನಿಮ್ಮ ಜೊತೆ ಬಿಹೇವ್ ಮಾಡ್ತಿದ್ರು ಅಥವಾ ಮಾತಾಡ್ತಾ ಇದ್ರು ಅದರಿಂದ ಈ ಪರ್ಸನ್ ಹೊರಗಡೆ ಬರ್ತಾ ಇದ್ದಾರೆ. ಈಗ ಅವರು ಎಮೋಷನಲಿ ನಿಮಗೆ ಕನೆಕ್ಟ್ ಆಗೋದಕ್ಕೆ ಟ್ರೈ ಮಾಡ್ತಿದ್ದಾರೆ. ನಿಮ್ಮ ಜೊತೆ ಒಂದು ರಿಲೇಷನ್ಶಿಪ್ನ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಬಿಟ್ಟು ಈ ಪರ್ಸನ್ನ ಫೀಲ್ ಮಾಡ್ತಿದ್ದಾರೆ ಅನ್ನೋವಂಥದ್ದು ಕಾಣಿಸ್ತಾ ಇದೆ. ಆ್ಯಂಡ್ ಫೂಲ್ ಕಾರ್ಡ್ ಅಂತ ಅಂದರೆ ನಿಮ್ಮ ಜೊತೆ ಒಂದು ನ್ಯೂ ಬಿಗಿನಿಂಗ್ ಅಥವಾ ಒಂದು ಕಾನ್ವರ್ಸೇಷನ್ ಅಥವಾ ನಿಮ್ಮ ಮಧ್ಯ ಇರೋವಂತಹ ಇನೋಸೆನ್ಸ್, ಲವ್ ಅಥವಾ ಆ ಫೀಲಿಂಗನ್ನು ಈ ಪರ್ಸನ್ ಮತ್ತೆ ಅದನ್ನು ಪಡಿಬೇಕು ಅಂತ ಅಂದ್ಬಿಟ್ಟು ಅಂದ್ಕೊಳ್ತಾ ಇದ್ದಾರೆ. ಆ್ಯಂಡ್ ಈ ಪರ್ಸನ್ಗೆ ನಿಮ್ಮ ಮೇಲೆ ಒಂದು ರಿಲೇಷನ್ಶಿಪ್ ಅನ್ನೋವಂಥದ್ದು ಇದೆಯಲ್ಲ ಅದು ಕೇರ್ಲೆಸ್ ಆಗಿ ಕಾಣಿಸ್ತಾ ಇತ್ತು. ಬಟ್ ಈಗ ಈ ಪರ್ಸನ್ನು ಕಮಿಟ್ಮೆಂಟ್ ಕೊಡೋದಕ್ಕೆ ರೆಡಿ ಇಲ್ಲ. ಬಟ್ ಈ ಪರ್ಸನ್ ಸ್ಟಿಲ್ ನಿಮ್ಮ ಜೊತೆ ಒಂದು ಕಾನ್ವರ್ಸೇಷನ್ನ ಸ್ಟಾರ್ಟ್ ಮಾಡಬೇಕು, ರಿಲೇಷನ್ಶಿಪ್ನ ರೀಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಬಿಟ್ಟು ಅಂದ್ಕೊಳ್ತಿದ್ದಾರೆ ಅಂತ ಕಾಣಿಸ್ತಾ ಇದೆ. ಆ್ಯಂಡ್ ಈ ಪರ್ಸನ್ ಇನ್ಶಿಯಲ್ ಬಂದು 7, 16, 24, 13, 14, 12, 1, 10, 19 ಇದಾಗಿರುತ್ತೆ. ಆ್ಯಂಡ್ ಆಲ್ಸೋ 7, 18 ಆಗಿರುತ್ತೆ. ಸೊ ಈ ಪರ್ಸನ್ ಇನ್ನು ನಿಮ್ಮ ಬಗ್ಗೆ ಏನೇನು ಯೋಚನೆ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ತಿಳ್ಕೊಳ್ಳೋಣ, ಇನ್ನು ಅವರ ಕರೆಂಟ್ ಫೀಲಿಂಗ್ಸ್ ಏನಾಗಿದೆ ಅಂತ. ಓಕೆ, ಹೈ ಪ್ರಿಸ್ಟಸ್. ಈ ಪರ್ಸನ್ನು ನಿಮ್ಮ ಹತ್ರ ಒಂದು ಡಬಲ್ ಫೇಸ್ ಹಾಕ್ಕೊಂಡಿದ್ದಾರೆ, ಮುಂದೆ ಒಂದು ಹಿಂದೆ ಒಂದು ಅನ್ನೋ ಥರ ಬಿಹೇವ್ ಮಾಡ್ತಿದ್ದಾರೆ. ಅಂದರೆ ಈ ಪರ್ಸನ್ ಪ್ರಾಕ್ಟಿಕಲ್ ಜೊತೆಗೆ ಎಮೋಷನಲ್ ಎರಡೂ ಇದ್ದಾರೆ. ಆದರೆ ನಿಮಗೆ ಮಾತ್ರ ಆ ಪರ್ಸನ್ ತೋರಿಸ್ತಾ ಇರೋದು ಪ್ರಾಕ್ಟಿಕಲ್ ಫೇಸ್ನ. ಸೊ ಹಾಗಾಗಿ ಈ ಪರ್ಸನ್ ನಿಮ್ಮನ್ನು ಒಂಥರ ಇಷ್ಟಪಡ್ತಾ ಇದ್ರೂ ಕೂಡ ಇಷ್ಟಪಡ್ತಿಲ್ಲ ಅನ್ನೋ ಥರನೇ ಬಿಹೇವ್ ಮಾಡ್ತಾರೆ. ನಿಮ್ಮ ಮೇಲೆ ಫೀಲಿಂಗ್, ಕೇರ್, ಕನ್ಸರ್ನ್ ಇದ್ರೂ ಕೂಡ ಅದಿಲ್ಲ ಅನ್ನೋ ಥರನೇ ಈ ಪರ್ಸನ್ ಬಿಹೇವ್ ಮಾಡ್ತಾರೆ. ಬಟ್ ಈಗಲೂ ಕೂಡ ಈ ಪರ್ಸನ್ ನಿಮ್ಮಿಂದ ತುಂಬ ವಿಚಾರಗಳನ್ನ ಮುಚ್ಚಿಡ್ತಾರೆ. ಈವನ್ ಫ್ಯೂಚರಲ್ಲಿ ಬಂದರೂ ಕೂಡ ಈ ಪರ್ಸನ್ನು ನಿಮ್ಮ ಹತ್ರ ಎಲ್ಲ ಓಪನ್ ಅಪ್ ಆಗಿ ಹೇಳ್ಕೊಳ್ಳಲ್ಲ. ಎಲ್ಲ ಕಾನ್ವರ್ಸೇಷನ್ನು ಕೂಡ ಅವರು ಪ್ರಾಪರ್ ಆಗಿ ಮಾಡಲ್ಲ, ಎಲ್ಲಾನು ಮುಚ್ಚಿಡ್ತಾರೆ ಅನ್ನೋವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಸೊ ಇಟ್ಸ್ ಅ ಕಾರ್ಡ್ ಆಫ್ ಒಂಥರ ಎಮೋಷನಲ್, ಬಟ್ ಎರಡನ್ನು ಬ್ಯಾಲೆನ್ಸ್ ಮಾಡೋಕ್ಕಾಗಲ್ಲ. ಆದರೆ ತುಂಬ ಕೆಲವೊಂದು ವಿಚಾರಗಳನ್ನ ಈ ಪರ್ಸನ್ ಮುಚ್ಚಿಡ್ತಾರೆ ಅನ್ನೋವಂಥದ್ದು ಕಾಣಿಸ್ತಿದೆ. ನಿಮ್ಮ ಮೇಲೆ ಪ್ರೀತಿ ಇದ್ರೂ ಕೂಡ ನಿಮ್ಮ ಮೇಲೆ ಪ್ರೀತಿ ಇಲ್ಲ ಅನ್ನೋ ಥರ ಈ ಪರ್ಸನ್ ಬಿಹೇವ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಹೇಳ್ಬೋದು. ಆ್ಯಂಡ್ ನೋಡೋಣ ಈ ಪರ್ಸನ್ ಫೀಲಿಂಗ್ಸ್ ಏನಾಗಿರಬಹುದು, ಈಗ ಅವ್ರು ಏನು ಯೋಚನೆ ಮಾಡ್ತಿರ್ಬೋದು ಅಂತ. ಅಕ್ಸೆಪ್ಟೆನ್ಸ್, ತಪ್ಪು ಸರಿ ಏನೇ ಇರಲಿ ನನ್ನನ್ನು ನೀನು ಒಪ್ಕೊಳ್ತೀಯಾ ಅಂತ ಅಂದ್ಬಿಟ್ಟು ಕೇಳ್ತಿದ್ದಾರೆ. ಬಿಕಾಸ್ ನೀನು ನನ್ನ ಪ್ರಪಂಚ, ನಾನು ತುಂಬ ತಪ್ಪುಗಳನ್ನ ಮಾಡಿದ್ದೀನಿ, ನೀನು ತುಂಬ ಮೋಸ ಮಾಡಿರ್ಬೋದು, ನೀನು ಚೀಟ್ ಮಾಡಿರ್ಬೋದು, ಅಥವಾ ನಿನ್ನ ನಂಬಿಕೆಗೆ ನಾನು ದ್ರೋಹ ಮಾಡಿರ್ಬೋದು, ಅಥವಾ ಮಧ್ಯದಲ್ಲೇ ನಿನ್ನನ್ನು ಬಿಟ್ಟು ಹೋಗಿರ್ಬೋದು. ನನ್ನಲ್ಲಿ ಎಷ್ಟೊಂದು ಫ್ಲಾಸ್ಗಳಿದೆ, ಎಷ್ಟೊಂದು ತಪ್ಪುಗಳಿದೆ, ಅದನ್ನೆಲ್ಲ ನೀನು ಅಕ್ಸೆಪ್ಟ್ ಮಾಡ್ತೀಯಾ ಅಂತ ಅಂದ್ಬಿಟ್ಟು ಈ ಪರ್ಸನ್ ಕೇಳ್ತಿದ್ದಾರೆ. ಸೊ ಅವ್ರಿಗೂ ಗೊತ್ತು ಅವ್ರು ಮಾಡಿರೋದು ತಪ್ಪು ಅಂತ ಅಂದ್ಬಿಟ್ಟು.
ಆ್ಯಂಡ್ ಅಪಾಲಜಿ, ನಿಮ್ಮ ಹತ್ರ ಒಂದು ಸಾರಿ ಕೇಳೋದಕ್ಕೆ ಈ ಪರ್ಸನ್ ಇಷ್ಟಪಡ್ತಿದ್ದಾರೆ. ಅವರ ಮನಸ್ಥಿತಿಯಲ್ಲಿ ಪ್ರೆಸೆಂಟ್ ಫೀಲಿಂಗಲ್ಲಿ ಈ ಪರ್ಸನ್ ನಿಮ್ಮನ್ನು ಅಪಾಲಜೈಸ್ ಮಾಡಬೇಕು, ನಿಮ್ಮನ್ನು ಸಾರಿ ಕೇಳಬೇಕು, ನನಗೊಂದು ಚಾನ್ಸ್ ಕೊಡು ಅಂತ ಅಂದ್ಬಿಟ್ಟು ಕೇಳಬೇಕು, ನನ್ನ ಮತ್ತು ನಿನ್ನ ಮಧ್ಯೆ ಏನೇ ಪ್ರಾಬ್ಲಮ್ಸ್ ಇದ್ರೂ ಅದನ್ನು ಸಾರ್ಟ್ ಔಟ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಈ ಪರ್ಸನ್ ಕೇಳ್ತಾ ಇದ್ದಾರೆ. ಸೊ ಇಟ್ಸ್ ಅ ಗುಡ್ ಸೈನ್ ಅಲ್ವಾ? ಆ ಪರ್ಸನ್ ಅಕ್ಸೆಪ್ಟೆನ್ಸ್ ಮಾಡ್ತೀಯಾ, ಅಪಾಲಜೈಸ್ ಕೇಳಬೇಕು ಅಂತ ಅಂದ್ಕೊಳ್ತಿದ್ದಾರೆ ಅಂತ ಬರ್ತಾ ಇದೆ ಅಂದರೆ ಆ ಪರ್ಸನ್ಗೆ ಅವರ ತಪ್ಪಿನ ಅರಿವಾಗಿದೆ ಅಂತ ಅಂದ್ಬಿಟ್ಟು ಇಲ್ಲಿ ಅರ್ಥ. ಓಕೆ, ನೋಡೋಣ ಇನ್ನು ಈ ಪರ್ಸನ್ ಏನು ಫೀಲ್ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು. ಓಕೆ, ಯು ಸ್ಟೋಲ್ ಮೈ ಹಾರ್ಟ್ ಅಟ್ ಫಸ್ಟ್ ಸೈಟ್, ಹ್ಯಾಂಡಲ್ ಇಟ್ ವಿತ್ ಕೇರ್. ಸೊ ಇದು ನಿಮ್ಮ ಫೀಲಿಂಗು ಆಗಿರ್ಬೋದು. ನಾನು ನಿನ್ನನ್ನು ನೋಡಿದ ತಕ್ಷಣವೇ ಇಷ್ಟಪಟ್ಟಿದ್ದೀನಿ, ಅಂದ್ಬಿಟ್ಟು ನೀನು ನನ್ನನ್ನು ಅಡ್ವಾಂಟೇಜಾಗಿ ತೊಳೆದ್ಬಿಟ್ಟು ನನ್ನನ್ನು ಕೇರ್ ಮಾಡು, ಆ ಒಂದು ಪ್ರೀತಿನ ಉಳಿಸ್ಕೊ, ಅಥವಾ ನನ್ನ ಒಂದು ಹಾರ್ಟನ್ನ ನೀನು ಕೇರ್ ಮಾಡು. ಅಂದರೆ ಹಾರ್ಟ್ ಅಂದರೆ ಫಿಸಿಕಲ್ ಹಾರ್ಟ್ ಅಲ್ಲ, ನಿಮ್ಮ ಫೀಲಿಂಗ್, ನಿಮ್ಮ ಕೇರ್ ಅಥವಾ ನಿಮ್ಮ ಪ್ರೀತಿ, ನಿಮ್ಮ ಭಾವನೆಗಳನ್ನ ರೆಸ್ಪೆಕ್ಟ್ ಮಾಡಿ ಅದನ್ನು ಹ್ಯಾಂಡಲ್ ಮಾಡೋದು, ಅದನ್ನು ಕೇರ್ ಮಾಡೋದು, ನಿಮ್ಮನ್ನು ಕೇರ್ ಮಾಡೋದು, ಆ ಥರ ನೀನು ಕೇರ್ ಮಾಡು ನನ್ನನ್ನು ಅಂತ ಅಂದ್ಬಿಟ್ಟು. ಯಾಕಂದರೆ ನೀನು ಫಸ್ಟ್ ಸೈಟಲ್ಲೇ ನೀನು ನನ್ನ ಮನಸ್ಸನ್ನ ಕದ್ದಿದ್ಯಾ, ಈಗ ನೀನು ಆ ಮನಸ್ಸನ್ನ ಹ್ಯಾಂಡಲ್ ಮಾಡೋಕ್ಕಾಗಿಲ್ಲ ಅಂತ ಅಂದರೆ ಹೇಗೆ? ನೀನು ಪ್ಲೀಸ್ ಅದನ್ನು ಪ್ರಾಪರಾಗಿ ಕೇರ್ ಮಾಡು, ಹ್ಯಾಂಡಲ್ ಮಾಡು ಅಂತ ನೀವು ಆ ಪರ್ಸನ್ನ ಕೇಳ್ಕೊತಿದ್ದೀರಾ. ಓಕೆ, ಸೊ ನಿಮ್ಮಲ್ಲಿಯೇ ಇನ್ನು ಆ ಪರ್ಸನ್ ನಿಮ್ಮನ್ನ ಇಷ್ಟಪಡಬೇಕು, ಇನ್ನು ನಿಮ್ಮನ್ನು ಕೇರ್ ಮಾಡಬೇಕು, ಕನ್ಸರ್ನ್ ಮಾಡಬೇಕು ಆ ಪರ್ಸನ್ ಅನ್ನೋವಂಥದ್ದು ಒಂದು ಮೈಂಡ್ಸೆಟ್ಟಲ್ಲಿ ನೀವು ಇನ್ನೂ ಇದ್ದೀರಾ ಅನ್ನೋವಂಥದ್ದು ಕಾಣಿಸ್ತಾ ಇದೆ. ಓಕೆ, ಸೊ ಆ ಪರ್ಸನ್ ಎನರ್ಜಿ ನೋಡಿದ್ರೆ ಅವರು ಮತ್ತು ನೀವು ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿ ಇದ್ದೀರಾ, ಅಥವಾ ನಿಮ್ಮಿಬ್ಬರ ಮಧ್ಯೆ ರಿಲೇಷನ್ಶಿಪ್ ಎಂಡ್ ಆಗೋಗಿದೆ ತುಂಬ ವರ್ಷಗಳಿಂದನೇ. ಆ್ಯಂಡ್ ಇಲ್ಲಿ ನೋಡಿ 7 ಆಫ್ ಸ್ವಾರ್ಡ್ ಅಂತ ಸ್ಟಾರ್ಟಿಂಗಲ್ಲೇ ಬಂತು. ಸೊ 7 months ಆಗಿರ್ಬೋದು, 7 years ಆಗಿರ್ಬೋದು, ಆಯಿತಾ. ಸೊ ಈ ಪರ್ಸನ್ ಆಗ್ಲಿಂದ ಈಗಲೂವರೆಗೂ ಈ ಪರ್ಸನ್ನು ನಿಮ್ಮನ್ನು ಮದುವೆ ಆಗಿ ನಿಮ್ಮನ್ನ ಚೀಟ್ ಕೂಡ ಮಾಡಿರ್ಬೋದು. ಸೊ ಹಾಗಾಗಿ ಅವರ ತಪ್ಪಿನ ಅರಿವು ಅವ್ರಿಗಾಗಿದೆ, ಅವರು ಮತ್ತೆ ನಿಮ್ಮ ಲೈಫ್ಗೆ ಕಮ್ ಬ್ಯಾಕ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ. ಆದರೆ ನೀವು ಆ ಪರ್ಸನ್ನ ಒಪ್ಕೊಳ್ತೀರಾ ಅಂತ. ಐ ಆಮ್ ರಿಯಲಿ ಸಾರಿ ಫಾರ್ ಮೈ ವರ್ಡ್ಸ್ ಆ್ಯಂಡ್ ಆ್ಯಕ್ಷನ್. ಸಾರಿ ಅಂತ ಎರಡೆರಡು ಕಾರ್ಡ್ ಬರ್ತಾ ಇದೆ. ಸೊ ರಿಗ್ರೆಟ್ ಅಂದರೆ ಅವ್ರಿಗೆ ಒಂದು ಪಶ್ಚಾತ್ತಾಪದ ಭಾವನೆ ಇದೆ, ಅವರು ನಿಮ್ಮನ್ನು ಮಿಸ್ಯೂಸ್ ಮಾಡಿಕೊಂಡ್ರು ಅನ್ನೋವಂಥ ಮೈಂಡ್ಸೆಟ್ ಇದೆ, ಅವರು ತಪ್ಪು ಮಾಡಿದ್ರು ಅನ್ನೋದು ಅವ್ರಿಗೆ ಅರ್ಥ ಆಗಿದೆ. ಹಾಗಾಗಿ ಈ ಪರ್ಸನ್ ನಿಮ್ಮ ಹತ್ರ ಒಂದು ಸಾರಿ ಕೇಳಬೇಕು ಅಂತ ಅಂದ್ಬಿಟ್ಟು ಅವ್ರಿಗೆ ಫೀಲ್ ಆಗ್ತಾ ಇದೆ. ಅವ್ರ ಮನಸ್ಸಲ್ಲೂ ಕೂಡ ಅಂದ್ಕೊಳ್ತಿದ್ದಾರೆ, ನನಗೆ ಪಶ್ಚಾತ್ತಾಪ ಆಗ್ತಾ ಇದೆ, ನಾನು ನಿನ್ನನ್ನು ಬಿಟ್ಟಿದ್ದಕ್ಕೆ ಅಥವಾ ನಾನು ನಿನಗೆ ಮೋಸ ಮಾಡಿದ್ದಕ್ಕೆ ಐ ಆಮ್ ಸಾರಿ ಅಂತ ಅಂದ್ಬಿಟ್ಟು ಕೇಳ್ತಿದ್ದಾರೆ. ಸೊ ಇಟ್ಸ್ ಅ ಕಾರ್ಡ್ ಆಫ್ ಅವರು ರಿಗ್ರೆಟ್ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು, ಅವರ ಪ್ರೆಸೆಂಟ್ ಫೀಲಿಂಗಲ್ಲಿ ಅವರು ಬೇಜಾರು ಮಾಡ್ಕೊಳ್ತಿದ್ದಾರೆ ಅಂತ ಅಂದ್ಬಿಟ್ಟು. ಯು ಆರ್ ಓನ್ಲಿ ಮೈಂಡ್, ಬಿ ಇನ್ ಯುವರ್ ಲಿಮಿಟ್ಸ್. ಓಕೆ, ಇದು ಹೆಂಗೆ ಅಂತ ಅಂದರೆ ಈ ಪರ್ಸನ್ಗೆ ಒಂಥರ ನಿಮ್ಮ ಮೇಲೆ ಪೊಸೆಸಿವ್ನೆಸ್ ಇದೆ, ಜಲಸ್ ಇದೆ. ಆ ಪರ್ಸನ್ ಈಗಲೂ ಕೂಡ ನೀವು ಬೇರೆಯವ್ರ ಹತ್ರ ಮಾತಾಡೋದು, ನೀವು ಬೇರೆಯವ್ರ ಜೊತೆ ರಿಲೇಷನ್ಶಿಪ್ಪಲ್ಲಿರೋದು, ಅಥವಾ ನೀವು ಆ ಪರ್ಸನಿಂದ ಮೂವ್ ಆನ್ ಆಗೋದು ಈ ಪರ್ಸನ್ಗೆ ಇಷ್ಟ ಇಲ್ಲ. ಅವ್ರಿಗೆ ನೀವು ಅವರ ಬೌಂಡ್ರಿಯಲ್ಲೇ ಇರಬೇಕು, ಅವರ ಲಿಮಿಟ್ಸಲ್ಲೇ ಇರಬೇಕು. ನೀವು ಬೇರೆಯವರ ಜೊತೆ ಮಾತಾಡೋದು ಅಥವಾ ಅವ್ರ ಜೊತೆ ಇರೋದು ಈ ಪರ್ಸನ್ಗೆ ಇಷ್ಟ ಆಗಲ್ಲ. ಈ ಪರ್ಸನ್ ಇನ್ನೂ ಜಲಸ್ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ಬೋದು. ಈ ಪರ್ಸನ್ ಇನ್ಶಿಯಲ್ ಬಂದು HCDVRNALPSEG ಆಗಿರುತ್ತೆ. ಸೊ ಈ ಪರ್ಸನ್ ಇನ್ನೂ ನಿಮ್ಮ ಮೇಲೆ ಒಂದು ಪೊಸೆಸಿವ್ನೆಸ್ ಇದೆ, ಇನ್ನೂ ನಿಮ್ಮನ್ನು ಅವರು ಇಷ್ಟಪಡ್ತಿದ್ದಾರೆ. ನೀವು ಬೇರೆಯವ್ರ ಜೊತೆ ಮಾತಾಡೋದು ಈ ಪರ್ಸನ್ಗೆ ಇಷ್ಟ ಆಗಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಕಾಣಿಸ್ತಾ ಇದೆ. ಸೊ ಇದಾಗಿತ್ತು ಇವತ್ತಿನ ರೀಡಿಂಗ್. ನಿಮ್ಗೆ ಏನಾದರೂ ಈ ರೀಡಿಂಗ್ ರೆಸೊನೇಟ್ ಆಗಿದ್ರೆ ನಾನು ಒಂದು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು.